ಅಂದುಕೊಂಡು ಆಹ್ವಾನಿಸಿ ಕಾದು ಕುಳಿತಿರುವಂತ ನಮ್ಮ ಕಾದು ಕುಳಿತು ನಾವು ಇರುವಂತ ನಮ್ಮ ವಿಶೇಷವಾಗಿರುವಂತಹ ಆಹ್ವಾನಿತರು ಮತ್ತು ನಮಗೆಲ್ಲರ ಅಚ್ಚುಮೆಚ್ಚಿನ ಮತ್ತು ಜನಪ್ರಿಯ ಶಾಸಕರು ಇತ್ತೀಚೆಗೆ ಕೂಡ ಈಗ ಅವರನ್ನು ಗೌರವಿಸೋಣ, ಅವರನ್ನು ಆಹ್ವಾನಿಸೋಣ, ಅವರನ್ನು ವೇದಿಕೆ ಮೇಲೆ ಕರೆಯೋಣ. ಎಲ್ಲ ಸಭೆಯಲ್ಲಿರುವಂತಹ ಎಲ್ಲ ಸಭೆಯ ಎಲ್ಲ ವಿಶ್ವಾಸಿಗಳು ಬಹಳ ಸಂತೋಷವಾಗಿ ನೀವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ಇವತ್ತಿನ ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಸಂತೋಷವಾಗಿ ಬಂದು ಅನುವು ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಎಲ್ಲರೂ ನಾವು ಬಂದು ಇಲ್ಲಿ ಬಂದು ಕೂಡೋ ತನಕ ಚಪ್ಪಾಳೆ ಜನ ಕೊಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಕೂತ್ಕೊಳ್ಳೋ ತನಕ ಎಲ್ಲರೂ ಕೂತ್ಕೊಳ್ಳಿ, ಚಪ್ಪಾಳೆ ತನಕ. ಬಂದಂತ ಎಲ್ಲ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸ್ತೇನೆ. ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಕಾರ್ಯನಿರತ ಪತ್ರಕರ್ತರು ಅವರು ಸಹ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳಿ. ಈಗ ಬಂದಂತಹ ಮುಖ್ಯ ಅತಿಥಿಗಳನ್ನು ನಾನು ಬೇಗನೆ ಸ್ವಾಗತ ಮಾಡ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಈ ಒಂದು ಕ್ರಿಸ್ಮಸ್ ಆಚರಣೆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ನಮ್ಮ ಜೊತೆಯಲ್ಲಿ ಅವರ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಬಂದಂತ ಮೊಟ್ಟ ಮೊದಲನಾಗಿ ಸನ್ಮಾನ್ಯ ಶಾಸಕರು ಮತ್ತು ಜನಪ್ರಿಯ ನಾಯಕರು ನಮ್ಮೆಲ್ಲರನ್ನು ಸಹ ಈ ಒಂದು ಕೂಡ್ಲಿಗಿಯ ಕ್ಷೇತ್ರದಲ್ಲಿ ಅವರು ತುಂಬಾ ಸತತವಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ಪರಿಶ್ರಮಿಸುತ್ತಿರುವಂತ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರನ್ನು ಈ ಸಮಯದಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಸಭೆಯ ಪರವಾಗಿ ಹಾಗೆ ಎರಡನೆಯ ಇವತ್ತು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಮಂತ್ ಮಲ್ಲಿಕಾರ್ಜುನ ಸಾರ್ ಅವರನ್ನು ಸಹ ಈ ಸಮಯದಲ್ಲಿ ನಾನು ಹಾಗೆ ನಮ್ಮ ಕೂಡ್ಲಿಗಿ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಮತ್ತು ಈ ಒಂದು ಪಟ್ಟಣದ ಸದಸ್ಯರಾಗಿರುವಂತಹ ಮತ್ತು SDMC ಅಧ್ಯಕ್ಷರಾಗಿರುವಂತಹ ಹಾಗೆ ನಮ್ಮ ಕೂಡ್ಲಿಗಿ ಪತ್ರಕರ್ತರ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮಂತ್ ಮಯೂರ ಮಂಜುನಾಥ್ ಅವರನ್ನು ಸಹ ಈ ಸಭೆಯಲ್ಲಿ ಆಹ್ವಾನಿಸಲಾಗಿದೆ. ಈ ಪ್ರಕರಣದ ಅಧಿವೇಶನಗಳ ಸದಸ್ಯರು ಪತ್ರಕರ್ತರ ಸದಸ್ಯರಾಗಿರುವಂತಹ ಶ್ರೀಮಂತ್ ರಾಘವೇಂದ್ರ ಅವರನ್ನು ಕೂಡ ಈ ಸಭೆಯಲ್ಲಿ ವೇದಿಕೆ ಕರೆದು ಆಹ್ವಾನಿಸಿದ್ದಾರೆ. ಈಗ ಎಲ್ಲರೂ ಬಯಸಿದಂತೆ ಈಗ ಶಾಸಕರು ಮುಂದೆ ಬಂದು ನಮಗೆ ಕ್ರಿಸ್ಮಸ್ ಕೇಕ್ ಅನ್ನು ಕತ್ತರಿಸಿ ಅವರ ಹಿತನುಡಿಗಳನ್ನು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಅದಾದ ನಂತರ ನಾವು ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ.
ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಜನಪ್ರಿಯ ಶಾಸಕರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲವು ಮಾತುಗಳನ್ನು ಆಡಬೇಕಾಗಿ ಅವರಿಗೆ ವಿನಂತಿಸಿಕೊಂಡು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾಂತಿ, ಶಿಸ್ತು, ಪ್ರೀತಿ, ಸಂಭ್ರಮಕ್ಕೆ ಮತ್ತೊಂದು ಹೆಸರೇ ಕ್ರಿಸ್ಮಸ್. ಸೊ ಇವತ್ತು ಅಂತ ಒಂದು ಸಂಭ್ರಮಾಚರಣೆಯಲ್ಲಿ ಬರೀ ನಮ್ಮ ಕೂಡ್ಲಿಗೆಲ್ಲ, ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಇಡೀ ಪ್ರಪಂಚದಾದ್ಯಂತ ಒಂದು ಸುಂದರವಾದಂತ ಇಂಥ ಒಂದು ಶಾಂತಿ ಮತ್ತೆ ಶಿಸ್ತು ಮತ್ತೆ ಪ್ರೀತಿಯ ಒಂದು ಅಂಚನ್ನ ಒಂದು ಸಂಭ್ರಮಾಚರಣೆಯಾಗಿ ಆಚರಿಸುವಂತ ಒಂದು ಹಬ್ಬ ಇದ್ರೆ ಅದು ಕ್ರಿಸ್ಮಸ್ ಹಬ್ಬ. ಅದು ನಮ್ಮ ತಾಲೂಕಲ್ಲಿ ಕೂಡ ಇಷ್ಟೊಂದು ನೀವೆಲ್ಲರೂ ಪ್ರೀತಿ ಪೂರ್ವಕವಾಗಿ ಒಂದು ಪ್ರೀತಿ ಹಂಚ್ಕೊಂಡ ಸಂಭ್ರಮಾಚರಣೆಯಲ್ಲಿ ನಾನು ಭಾಗಿರೋದು ನಿಜವಾಗ್ಲೂ ತುಂಬಾ ಖುಷಿ ತಂದಿರೋಂಥ ವಿಚಾರ. ನೀವೆಲ್ಲ ಹೇಳ್ತಾ ಇದ್ದೀರಂತೆ, ನಮ್ಮ ಮನವಿ ಇಷ್ಟೇ, ಗುಣಮಟ್ಟದ ಜೀವನ ನಡಿಬೇಕು ಇರ್ಬೇಕು. ಎಲ್ಲ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೂ ಗುಣಮಟ್ಟದ ಜೀವನ ಸಿಗ್ಬೇಕು. ಒಂದ್ಸರಿ ಊಟದ ಮೇಲೆ ಸಾಯೋವರೆಗೂ ಪ್ರತಿಯೊಬ್ಬರಿಗೂ ತಂದೆ ಅಂತ ಒಂದು ಹಕ್ಕಿರ್ತದೆ, ಒಂದು ಗೌರವವಾಗಿ ಜೀವನ ನಡೆಸೋದಕ್ಕೆ. ಅದಕ್ಕೆ ಒಂದು ಒಳ್ಳೆ ಮಾರ್ಗಗಳು ಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ಪಾಸ್ಟರ್ ಮತ್ತೆ ಫಾದರ್ಗಳು ಈ ಕೆಲಸನ ತುಂಬಾ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಒಳ್ಳೆಯ ಕೆಲಸಕ್ಕೆ ತಾಲೂಕಿನಲ್ಲಿ ಶಾಂತಿ ಸಿಗಲಿಕ್ಕೆ, ಪ್ರತಿಯೊಬ್ಬರು ಶಿಸ್ತಿನಿಂದ ಮತ್ತೆ ಪ್ರೀತಿಯಿಂದ ಜೀವನ ಮಾಡೋದಕ್ಕೆ ನಮ್ಮದು ಎಲ್ಲರದೂ ಸಹಕಾರ ನಿಮಗೆ ಖಂಡಿತ ಇರ್ತದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಯ್ತಾ? ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ತಾಲೂಕಿಗೆ ಮುಂದಿನ ದಿನಗಳಲ್ಲಿ ಈ ಬರದಿಂದ ಹೊರಗೆ ಬಂದು ಒಂದು ಪ್ರೀತಿಪೂರ್ವವಾಗಿ ಜೀವನ ಮಾಡಕ್ಕೆ ದೇವರು ನಮ್ಮ ಮೇಲೆ ಆಶೀರ್ವಾದ ಮಾಡಲಿ ಅಂತ ನಾನು ಮಾತನಾಡ್ತೀನಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಿಮ್ಮ ಆಯ್ಕೆ ಮಾಡಿರ್ತಕ್ಕಂಥ MLA ನಿಮ್ಮಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ನಿಮ್ಮ ಆಯ್ಕೆ ಏನಿತ್ತು, ಆಯ್ಕೆಗೆ ತಕ್ಕಂತಲೇ ಕ್ಷೇತ್ರದಾದ್ಯಂತ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೆ ನಿಮಗೆ ಕೂಡ ಅಂತ ಆಶ್ಚರ್ಯ ಆಗಿರ್ಬೋದು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಇವತ್ತು ನಿಮ್ಮ ಚರ್ಚೆಗೆ ಭಾಗಿಯಾಗಿ ಎಲ್ಲರನ್ನ ಉದ್ದೇಶಿಸಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಯಾಕಂತ ಹೇಳಿದ್ರೆ ಆಯ್ಕೆ ಬಹಳ ಕರೆಕ್ಟ್ ಆಗಿತ್ತು. ಸ್ಥಳೀಯರು ಬೇಕಂತೇಳಿ ಒಂದು ಏನು ಹೋಗಿತ್ತು, ಆ ಸ್ಥಳೀಯರು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗಿ ಇವತ್ತು ನಿಮ್ಮಲ್ಲಿ MLA ಶಾಸಕರಾಗಿ ಆಗಿದ್ದಾರೆ. ಮುಂದೆ ಕೂಡ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಯಾಕಂದ್ರೆ ಪರಿಶ್ರಮ ಸಲ ನಮಗೆ ಪದೇ ಹೇಳ್ತಿದ್ರು, ಹೇಳ್ಕೊಡ್ರೆ ಮನಸ್ಸಿನ ಭೇಟಿ ಆಗ್ತಿಲ್ಲ ಅಂತೇಳಿ. ಇಲ್ಲ ಸರ್, ನೀವು ಹಂಗೆ ತಪ್ಪಿಕೊಂಡ್ರಿ, ನಿಜವಾಗ್ಲೂ ಕೂಡ ಎಷ್ಟೇ ಸಮಯ ಆದ್ರೂ ಕೂಡ ನಾವು ಡಬ್ಬೆ ಮಾಡ್ತೀವಿ ಅಂತೇಳಿ ಮಾತುಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ತಾಯಿ ಮಕ್ಕಳ ಹೆರಿಗೆ ಆಸ್ಪತ್ರೆ ಇರ್ಬೋದು, ಶಾಶ್ವತವಾಗಿ ಕುಡಿಯೋ ನೀರು ಇರ್ಬೋದು, ಇನ್ನು ಗೋಪಾಲಕೃಷ್ಣ ಸರ್ಕಾರಕ್ಕೆ ಮಾಡಿದಂತ ಗರಿಮೆ ತುಂಬ ಯೋಜನೆ ಸ್ವಲ್ಪ ನೆನೆಗೊಂದು ಬಿದ್ದಿತ್ತು, ಅದನ್ನ ಸಾಲ್ವ್ ಮಾಡೋದಿರ್ಬೋದು. ಈ ರೀತಿ ಒಂದು ವಿದ್ಯಾರ್ಥಿ ನಿಲಯಗಳು ಇರ್ಬೋದು, ಈ ತರ ಸಾಕಷ್ಟು ಒಂದು ದೊಡ್ಡ ಲಿಸ್ಟ್ ಇದೆ ಡಾಕ್ಟರ್ ಹತ್ರ. ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ಭೇಟಿ ಮಾಡೋದು ಸ್ವಲ್ಪ ತಡವಾಗಿದೆ. ನಾನು ನಿಜವಾಗ್ಲೂ ಕೂಡ ನಿಮ್ಗೆ ಭೇಟಿ ಮಾಡ್ಕೊಂಡ್ರೆ ಸಾರಿಗೆ ನಾವು ಮಾತುಕೊಟ್ಟಿದ್ವಿ. ಅದರಂತೆಯೇ ನಿಮ್ಮ ಆಯ್ಕೆ ಇವತ್ತು ಕೂಡ ಫೇಲ್ ಆಗಿಲ್ಲ, ಮುಂದೆ ಕೂಡ ಫೇಲ್ ಆಗೋದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಡಾಕ್ಟರ್ ಶ್ರೀನಿವಾಸ್ ಎಲ್ಲ ತಿಳ್ಕೊಂಡು ಮತ್ತೊಮ್ಮೆ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಸನ್ಮಾನ್ಯ ಶಾಸಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೃತಜ್ಞತೆ ಸಲ್ಲಿಸ್ತೇನೆ. ವೇದಿಕೆಯ ಮೇಲಿರುವ ಮಾನ್ಯ ಜನಪರ ಶಾಸಕರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಮಕ್ಕಳು ಹಾಗೂ ತಾಯಂದಿರು ಹಾಗೂ ನಮ್ಮ ಯೂತ್ಸ್ ಎಲ್ಲರಿಗೂ ಕೂಡ
ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತೇನು ಸಮಾಜದಲ್ಲಿ ಇವತ್ತು 2000 ಇತಿಹಾಸ ಇಲ್ಲಿರ್ತಕ್ಕಂಥ ಯಹೂದಿ ಸಮುದಾಯದಲ್ಲಿ ಇರ್ತಕ್ಕಂಥ ಯೇಸು ಅವರು ಸಮಾನತೆ, ಪ್ರೀತಿ, ಸಹೋದರತ್ವ, ಸಹಬಾಳ್ವೆಯಿಂದ ಬದುಕುವುದಕ್ಕಾಗಿ ಒಂದು ಜನ್ಮ ತಾಳಿ ಇಡೀ ಮಾನವ ಕುಲಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಏನು ಈ ಜಗತ್ತಿನಲ್ಲಿ ಸಾರಿದ್ರು ಅದನ್ನೇ ಇವತ್ತು ಪ್ರತಿಪಾದಿಸುವಂತ ನಮ್ಮ ಯೇಸು ಅವರು ಇವತ್ತು ಯಾರು ಕೂಡ ನೋವಿಂದ ಬಳಲಬಾರ್ದು, ಯಾರು ಕೂಡ ಅಸಮಾನತೆಯಿಂದ ನೋವಿಂದ ಬಳಲಬಾರ್ದು ಅಂತ ಹೇಳಿ ಯಾರು ಹೊರಗೆ ಹೋಗ್ತಿರೋರು, ಯಾರು ನೊಂದವರು, ಯಾರು ಶೋಷಿತ ಸಮುದಾಯದವರು ಅಂತವರನ್ನ ಕಣ್ಣೀರು ಓಡಿಸೋದಕ್ಕಾಗಿ ಯೇಸು 2.5 ವರ್ಷ ಇತಿಹಾಸದಿಂದ ಈ ಒಂದು ಸಮಾಜವನ್ನ ಕಟ್ಟಿ ಬೌದ್ಧ ಸಮುದಾಯದಂತ ಏನು ಸಮಾನತೆ ಇರತಕ್ಕಂತ ಸಮುದಾಯವನ್ನ ಇವತ್ತು ಇದು ಮಾಡಿ ಈ ಸಮಾಜವನ್ನ ಈ ಒಂದು ಸೌಹಾರ್ದತೆ ಬಾಳನ್ನ ಕಟ್ಟಿದ್ದಾರೆ. ಯೇಸು ಅವರು ಕೊನೆಯ ಸಾವಿನವರೆಯಲ್ಲಿ ಕೂಡ ಆತನ ಒಂದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಪ್ರೀತಿಯನ್ನ ಹೇಳ್ಕೊಡುವಂತ ಸಮಾಜ ಯಾವುದಾದ್ರೂ ಇದ್ರೆ ಅದು ಯೇಸು ಕ್ರಿಸ್ತನ ಅನುಯಾಯಿಗಳು. ಯಾಕಂದ್ರೆ ಯಾರು ತನ್ನನ್ನ ಸಿಲಿಬೇಟೆಯಲ್ಲಿ ಮಳೆ ಹೊಡೆದು ತನ್ನ ಪ್ರಾಣವನ್ನು ತೆಗೆದರೂ ಕೂಡ ಲಾಸ್ಟಿಗೆ ಯೇಸು ಅವರನ್ನ ತಿಳಿದ ತಪ್ಪು ಮಾಡಿದರೆ ಕ್ಷಮಿಸುವಂತಕ್ಕಂಥ ಬೋಧನೆಯನ್ನು ಹೇಳ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಯೇಸು ಧರ್ಮ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲನೇದಾಗಿ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ವೇದಿಕೆಯಲ್ಲಿ ಈಗ ತಾನೇ ಹಬ್ಬ ಆಚರಣೆ ಮಾಡುವಂತ ಗೌರವಾನ್ವಿತ ಮಾನ್ಯ ಶಾಸಕರಾದಂಥ ಶ್ರೀ ಎನ್ ಟಿ ಶ್ರೀನಿವಾಸನವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಯಾವತ್ತೂ ನನ್ನ ಅಕ್ಕ ತಮ್ಮ, ಅಣ್ಣ ತಂಗಿ ಹಾಗೂ ಕುಟುಂಬ. ಈ ಒಂದು ಸಂದರ್ಭ ನನಗೆ ನಾನು ಚರ್ಚಿಗೆ ಹೋಗಿ ಇದು 2ನೇ ಬಾರಿ ನಾನು ಈ ತರ ಮಾತಾಡ್ತಿರೋದು. ಮೊದಲನೇದಾಗಿ ನಾವು ಜೋಗಳ್ಳಿಯಲ್ಲಿ ದಿವಂಗತ ಶ್ರೀ ಎನ್ ಟಿ ಬೊಮ್ಮಣ್ಣ ಸಾರ್ ಜೊತೆ ಹೋಗಿದ್ದೆ ನಾನು. ಅವಾಗ ನಾವು ಅವರು ಕೂಡಿ ಒನ್ ಅವರ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ಇದು 2ನೇ ಬಾರಿ ಅವರ ಪುತ್ರರಾದ ಶಾಸಕರಾದಂಥ ಶ್ರೀನಿವಾಸ್ ಅವರ ಜೊತೆ ಈ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗ್ತಿದ್ದೀನಿ. ಇದ್ರ ಉದ್ದೇಶ ಇಷ್ಟೇ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 16 ನಲ್ಲಿ ಹೇಳಿದಂತೆ ನಾವು ಇಂಡಿಯಾದಲ್ಲಿ ವಾಸ ಮಾಡ್ತಕ್ಕಂಥವ್ರು ನಮ್ಗೆ ಇಷ್ಟ ಆದಂತ ಯಾವುದೇ ಧರ್ಮವನ್ನ ಸ್ವೀಕಾರ ಮಾಡಿ ನಾವು ಬದುಕಬಹುದು. ಇಲ್ಲಿ ಯಾವುದೇ ರೀತಿಯ ಬೇರೆ ಅರ್ಥಗಳನ್ನ ಕಲಿಸ್ತಕ್ಕಂಥ ಉದ್ದೇಶ ಇಲ್ಲ. ಇಲ್ಲಿ ನಮ್ಗೆ ಮಾತಾಡಲು ಹಕ್ಕು ಏನಿದೆ, ಮೂಲಭೂತ ಹಕ್ಕುಗಳು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಾವೆ. ಹಾಗೆ ನಾವು ಯಾವುದೇ ಧರ್ಮವನ್ನು ಸೇರ್ತಕ್ಕಂಥ ಹಕ್ಕಿದೆ. ಅಂದ್ರೆ ಒಳ್ಳೆ ಉದ್ದೇಶದಿಂದ, ಅಂದ್ರೆ ನಾನು ಈಗ ಮಾತಾಡ್ತಿದ್ದೀನಿ, ನಾವು ಮಾತಾಡೋದಕ್ಕೆ ನಾನು ವಾಕ್ ಸ್ವಾತಂತ್ರ್ಯ ಇದೆ, ಬೇಕಾದ್ರೆ ನಾನು ಮಾತಾಡ್ಬೋದು. ಆದ್ರೆ ನಾನು ಮಾತಾಡೋ ಮಾತು ಇನ್ನೊಬ್ರಿಗೆ ಹರ್ಟ್ ಆಗಂಗಿರ್ಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಂಗಿರ್ಬಾರ್ದು. ಆ ರೀತಿ ನಾವು ಎಷ್ಟು ಬೇಕಿದ್ರು ಮಾತಾಡ್ಬೋದು. ಅಂದ್ರೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಾಗೇನೆ ಈ ಧರ್ಮಗಳನ್ನ, ಅಂದ್ರೆ ಈ ನಮ್ಮಲ್ಲಿ ಒಂದು ಎಷ್ಟೊಂದು ಧರ್ಮಗಳಿವೆ, ಆದ್ರೆ ಎಷ್ಟೊಂದು ಜಾತಿಗಳಿವೆ, ಎಷ್ಟೊಂದು ವಿಚಿತ್ರ ವಿಭಿನ್ನ ಸಂಸ್ಕೃತಿಗಳಿವೆ. ಆದ್ರೆ ನಾವು ಆಯ್ಕೆ ಮಾಡ್ಕೊಳ್ಳುವಂತ ಜಾತಿ, ಹಾಗೆ ಆಯ್ಕೆ ಮಾಡ್ಕೊಳ್ಳುವಂತ ಧರ್ಮ, ಧರ್ಮ ಏನಿರುತ್ತಲ್ಲ ಅದರಲ್ಲಿ ಏನಿದೆ ಏನಿಲ್ಲ, ಅಂದ್ರೆ ಎಲ್ಲಾ ಧರ್ಮಗಳು ಹೇಳೋದು ಒಳ್ಳೆತನ ಹೇಳುತ್ತೆ. ಒಳ್ಳೇದನ್ನೇ ಮಾಡ್ರಿ, ಯಾರಿಗೂ ಹಿಂಸೆ ಮಾಡಬೇಡ್ರಿ, ಇನ್ನೊಬ್ರಿಗೆ ನಿಮ್ ಕೈಲಿ ಒಳ್ಳೇದ್ ಮಾಡಕ್ ಆಗ್ತಿದ್ರು ಪರವಾಗಿಲ್ಲ, ಇನ್ನೊಬ್ರಿಗೆ ಕೆಟ್ಟದ್ ಬಯಸಬಾರ್ದು. ಹಾಗೆ ನಮ್ಗೆ ದಿವಂಗತ ಎನ್ ಟಿ ಬೊಮ್ಮಣ್ಣ ಅವರು ಸರ್ ಹೇಳ್ತಿದ್ರು, ನೀನು ಬೆಳಿಗ್ಗೆಯಿಂದ ಎದ್ದು ರಾತ್ರಿ ಮಲಗೋತರ ಇವತ್ತು ಏನ್ ಕೆಲಸ ಮಾಡಿದೆ ಅಂತ ನೀನ್ ನೆನ್ಪು ಮಾಡ್ಕೊಂಡ್ರೆ, ನೀನ್ ಏನಾದ್ರೂ ಕೆಲಸ ಮಾಡಿದ್ರೆ ನಿನ್ ನಿದ್ದೆ ಬರುತ್ತೆ. ನೀನ್ ಏನು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಉಂಡಾಡಿ ಮುಂದೆ ತಿಂದೆ ಮಕ್ಕಂಡೆ ಅಂದ್ರೆ ನಿನ್ ನಿದ್ದೆನೆ ಬರಲ್ಲ. ಅಂದ್ರೆ ಕಾಯಕ ಮಾಡ್ಬೇಕು ಮನುಷ್ಯ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವೇನ್ ಕಾಯಕ ಮಾಡ್ತೀವೋ, ಏನಾದ್ರೂ ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ಗೆ ಆರಾಮಾಗಿ ನಿದ್ದೆ ಬರುತ್ತೆ, ನೀನು ಸಮೃದ್ಧಿಯ ಜೀವನವನ್ನು ಮಾಡ್ಬೋದು ಅಂತ ಹೇಳ್ತಾ, ಹಾಗೆ ಈ ಒಂದು ಸಂಸ್ಕೃತಿ ಈ ಸಮಾಜವನ್ನ ಬೆಳೆಸ್ತಕ್ಕಂತ ಈ ಸಂಸ್ಥೆಯ ಮುಖ್ಯಸ್ಥರಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಒಂದು ಇಷ್ಟು ಜನನ ಸೇರಿಸಿ ಇವರಿಗೆಲ್ಲ ಏನೋ ಸಮಾನತೆ, ಪ್ರೀತಿ, ವಿಶ್ವಾಸದಿಂದ ನೀವು ಜೀವನ ಮಾಡ್ಬೇಕು ಅಂತ ಹೇಳಿ ಈ ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲದೂ ಸಹ ಸಮಾಜದ ಸ್ವಾಸ್ಥ್ಯತೆಯನ್ನ ಮತ್ತೆ ನಾಗರಿಕತೆಯನ್ನ ಕಾಪಾಡ್ತಕ್ಕಂಥ ಗುಣಗಳಾಗಿರ್ತವೆ. ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ಜನರ ಬದುಕಿಗೆ, ಅಂದ್ರೆ ಈಗ ನಮ್ಮ ಶಾಸಕರು ಹೇಳಿದಂತೆ ನೀವೆಲ್ಲರೂ ಪ್ರೀತಿ ಜೀವನ ಮಾಡಿದ್ರೆ, ಏನು ಸರಳತೆಯ
ಜೀವನವನ್ನ ಮಾಡಿದ್ರೆ ನೀವು ನಮ್ಮ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಸಂಘದವ್ರಿಗೆ ಹಾಗೂ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ವಂಚಿಸಿ ನಾನು ಸನ್ಮಾನ್ಯ ಶಾಸಕರನ್ನು ಒಂದು ಸ್ವಲ್ಪ ಗೌರವಿಸ್ತೇವೆ ದಯಮಾಡಿ. ಮಾನ್ಯ ಶಾಸಕರು ಈಗಾಗಲೇ 2-3 ಕಡೆಗೆ ಹೋಗಿ ಬಂದಿದ್ದಾರೆ, ಇನ್ನು 2-3 ಕಡೆಗೆ ಹೋಗ್ಬೇಕಾಗಿದೆ. ಹಾಗಾಗಿ ದಯಮಾಡಿ ಯಾರು ಕೂಡ ಅನ್ಯತಾ ತಪ್ಪು ಭಾವಿಸಬಾರ್ದು. ಕಳವಾಗಿ ಬಂದಿದ್ದೀವಿ. ಮತ್ತೆ ಇನ್ನು ನಮ್ಮ ಚರ್ಚೆಯಿಂದ ಡೇವಿಡ್ ಚರ್ಚ್ ಅವರು ಕೂಡ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ನಿಮ್ಮೆಲ್ಲರ ಸ್ವಲ್ಪ ಸಮಯ ಕೊಟ್ಟು ನಮ್ಮ ಜೊತೆಯಲ್ಲಿ ಈ ಸಂಭ್ರಮಣೆಯಲ್ಲಿ ಆಚರಣೆಯಲ್ಲಿ ಭಾಗವಹಿಸಿದ ಸನ್ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ. ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಸಮಯ ನಾವು ಮೀಸಲಿಟ್ಟಿರ್ತೀವಿ. ಒತ್ತಡಗಳಿಂದ ಸ್ವಲ್ಪ ಸಮಯ ಲೇಟ್ ಆಯಿತು. ಖಂಡಿತ ಯಾವತ್ತೂ ನಾನು ತುಂಬ ಎಲ್ಲ ನಮ್ಮ ಕೂಡ್ಲಿಗಿಲ್ಲೇ ಸುತ್ತಮುತ್ತ ಇದ್ದಾರೆ ಅಂತೀನಿ. ನಾನೆಲ್ಲ ಓಣಿಗಳಿಗೂ ಕೇರೆಗಳಿಗೂ ಪ್ರತಿ ಮನೆಗಳ ಹತ್ರನೂ ನಾನು ಖಂಡಿತ ಬರ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಧನಿಯಾಗಿರ್ತೀವಿ. ಸಮಯದ ಅಭಾವದಿಂದ ಬರೋಕ್ಕಾಗಿಲ್ಲ. ಖಂಡಿತ ಪ್ರತಿಯೊಬ್ಬರ ಹತ್ರನೂ ನೀವೆಲ್ಲ ನಮ್ಮ ಮನಸ್ಸಲ್ಲಿದ್ದೀರಾ, ನೀವೆಲ್ಲ ನಮ್ಮ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ದೀರಾ. ನಾವು ಯಾರಿಗೂ ಮರ್ತಿಲ್ಲ. ಸಮಯದ ಕೆಲಸದ ಒತ್ತಡದಿಂದ ನಿಮ್ಮೆಲ್ಲರನ್ನು ಭೇಟಿಯಾಗಕ್ಕಾಗಿಲ್ಲ. ಕೂಡ್ಲಿಕ್ಕೆ ಪಟ್ಟಣಗಳು ಕೂಡ ಶಿವಣ್ಣ, ನಮ್ಮ ರಾಗಣ್ಣ ಎಲ್ಲ ಹೇಳ್ತಾರೆ, ನಮ್ಮ ಮನೆಗೆ ಬನ್ನಿ ಸರ್, ನಮ್ಮ ಜೊತೆಗೆ ಬರ್ರಿ ಅಂತೇಳಿ. ಖಂಡಿತ ಪ್ರತಿಯೊಂದು ಅಲ್ಲಿ ಓಣಿಗೂ ಕೇರಿಗೂ ಬಂದು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪರಿಶುದ್ಧನು ನಮ್ಮ ರಕ್ಷಕನು ಒಡೆಯನ ನೀತಿವಂತನು ನಂಬಿಗಸ್ತನು ಉನ್ನತನೂ ಆಗಿರುವಂತಹ ಪರಲೋಕ ತಂದೆಯಾದ ದೇವರೇ ನಿನಗೆ ವಂದನೆ. ವಿಶೇಷವಾಗಿರುವಂತಹ ಈ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ಬೆಳಗಿನಿಂದ ಇದುವರೆಗೂ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕೂತ್ಕೊಂಡು ಪರಲೋಕದ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಎದುರು ನೋಡಿ ಅದನ್ನು ಪಡೆದುಕೊಂಡಿದ್ದೇವೆ. ಈ ಒಂದು ಕ್ರಿಸ್ಮಸ್ ಸಂಭ್ರಮ ಮಹಾಪ್ರಚರಣೆಯಲ್ಲಿ ಎಲ್ಲರೂ ಸಹ ಸಂತೋಷವಾಗಿ, ಸಮಾಧಾನವಾಗಿ, ಆನಂದವಾಗಿ ಇದನ್ನು ಆಚರಿಸಿಕೊಳ್ಳುವಂತ ಕೃಪೆ ನಮ್ಮೆಲ್ಲರಿಗೂ ನೀನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ. ಈಗ
ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೀವಿ ಮತ್ತು ನಿಮ್ಮ ಈ ವಚನಗಳನ್ನು ವಾಕ್ಯಗಳನ್ನು ಕೇಳಿದಂತ ಎಲ್ಲರ ಮೇಲೆ ನಿನ್ನ ದೈವಿಕ ಕೃಪೆ ಇದ್ದು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿ ಬಂದಿದ್ರೆ ಈಗಲೇ ನಾನು ಆಜ್ಞಾಪಿಸ್ತೇನೆ, ಎಲ್ಲ ಅನಾರೋಗ್ಯದ ಕಾರ್ಯಗಳ ಸಂಪೂರ್ಣವಾದಂತಹ ಬಿಡುಗಡೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ ಎಂಬುದಾಗಿ. ಎಲ್ಲ ತೊಂದರೆಗಳು, ಎಲ್ಲ ಕಷ್ಟಗಳು, ಎಲ್ಲ ಕಣ್ಣೀರು, ಎಲ್ಲ ವೇದನೆಗಳು, ಎಲ್ಲ ಬಲಹೀನತೆಗಳು ಯೇಸುವೆ ನಿಮ್ಮ ನಾಮದಲ್ಲಿ ನಾನು ಅಪ್ಪಣೆ ಕೊಡ್ತೇನೆ. ಎಲ್ಲ ಕೊರತೆಗಳನ್ನು ನೀಗಿ ಹೋಗಲಿ ಎಂಬುದಾಗಿ ಆಜ್ಞಾಪಿಸ್ತೇನೆ. ಎಲ್ಲರೂ ಬಲ ಹೊಂದಲಿ, ಆರೋಗ್ಯ ಹೊಂದಿಕೊಳ್ಳಲಿ, ಸಮಾಧಾನವನ್ನು ಕಂಡುಕೊಳ್ಳಲಿ, ಸಮಾನತೆ ಎಲ್ಲರೂ ಬರಲಿ, ಪ್ರೀತಿ ಎಲ್ಲರಲ್ಲಿ ಬರಲಿ. ಓ ದೇವರೇ, ನಿನ್ನ ಕೃಪೆಯ ಆಶೀರ್ವಾದಕ್ಕೆ ಎಲ್ಲರೂ ಕೂಡ ಪಾತ್ರರಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಈಗ ತಿರುಗಿ ಹೋಗುವಾಗ ಸಮಾಧಾನದ ಓ ದೇವರ ಆತ್ಮನ ಅವರೊಂದಿಗೆ ನಡೆಸಲಿ ಎಂಬುದಾಗಿ, ಮನೆಯಲ್ಲಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಎಂಬುದಾಗಿ ನಾನು ನಿನ್ನ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬೊಬ್ಬರ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಿ ಆಶೀರ್ವದಿಸ್ತೇನೆ. ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ. ಇವತ್ತು ಇದುವರೆಗೂ ನೀನು ನಮ್ಮೆಲ್ಲ ಕಾರ್ಯದಲ್ಲಿ ಸಮಾಧಾನವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ, ಸಂತೋಷವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ, ಸರಳವಾಗಿ ಸುಲಭವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ನೀವು ವಂದನೆ ಸಲ್ಲಿಸುತ್ತಾ ನಮ್ಮ ರಕ್ಷಕನ ಒಡೆಯನ ಪ್ರಿಯಕುಮಾರನಾಗಿರುವಂತಹ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದೇವೆ ನಮ್ಮ ತಂದೆಯೇ. ನನ್ನ ಮನವೇ ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ಒಂದು ವೇಳೆ ಇನ್ನು ಯಾರಾದರೂ ಹೊರಗಡೆ ಒಳಗಡೆ ಬಂದು ಆಶೀರ್ವಾದ ಪಡೆದುಕೊಳ್ಳ್ರಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪವಿತ್ರಾತ್ಮನ ಸಹವಾಸವು, ಪವಿತ್ರಾತ್ಮನ ಅಭಿಷೇಕವು, ಪವಿತ್ರಾತ್ಮನ ನಡೆಸುವಿಕೆಯು, ಪವಿತ್ರಾತ್ಮನ ಆರೋಗ್ಯವು, ಸಮಾಧಾನವು, ಬಲವು, ಇದುವರೆಗೂ ಕಾಣದೇ ಇರುವಂತಹ ವಿಶೇಷವಾಗಿರುವಂತಹ ಆಶೀರ್ವಾದ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲರೂ ಪಡೆದುಕೊಂಡು ನಿನಗೆ ಮಹಿಮೆ, ಭೂಲೋಕದಲ್ಲಿ ಅವರಿಗೆ ಗೌರವ, ಘನತೆ ಹೆಚ್ಚಾಗಿ ಓ ದೇವರೇ ನಿನ್ನ ವಿಷಯದಲ್ಲಿ ಇನ್ನೂ ಹೆಚ್ಚಿನದಾಗಿರುವಂತಹ ಆಸಕ್ತಿ ಉಂಟಾಗಲಿರುವ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಸ್ವೀಕಾರ ಮಾಡಿದ್ದೇವೆ ನಮ್ಮ ತಂದೆಗೆ. ಆಮೇಲೆ ದೇವರಿಗೆಲ್ಲರನ್ನು ಆಶ್ರಯಿಸಲಿ. ಇದುವರೆಗೂ ನಮ್ಮ ಜೊತೆಯಲ್ಲಿದ್ದು ಸಹಕರಿಸಿದಂತ ನಿಮ್ಮೆಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೇನೆ.